ಕಥಕ್ ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ. ಉತ್ತರ ಪ್ರದೇಶದ ಇಂಡೋ-ಪರ್ಷಿಯನ್ ನೃತ್ಯ ಕಥಕ್. ಕಥಕ್ ನೃತ್ಯವನ್ನು ಸಂಗೀತ ನೃತ್ಯ ನಿರೂಪಣೆಯ ಸಂಯೋಜನೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ಅಭಿನಯಕ್ಕಿಂತ ಹೆಜ್ಜೆಯ ವಿನ್ಯಾಸಗಳಿಗೆ ಪ್ರಾಧಾನ್ಯತೆ ನೀಡಲಾಗುತ್ತದೆ ಮತ್ತು ಲಲಿತ ಮಿಂಚಿನಂತೆ ಸರಿದಾಡುವ ಪಾದಗಳ ಚಲನೆ ಕಾಣುತ್ತೇವೆ. ತಬಲಾ ಬಳಸಿಕೊಂಡು ನೃತ್ಯ ಮಾಡಲಾಗುತ್ತದೆ. ಕಥಕ್ ಸಂಸ್ಥಾಪಕರು ಈಶ್ವರಿ ಪ್ರಸಾದ್. ಕಥಕ್ ನೃತ್ಯ ಪ್ರಕಾರದ ರಾಷ್ಟ್ರೀಯ ಸಂಸ್ಥೆ ಇರುವುದು ನವದೆಹಲಿಯಲ್ಲಿದೆ. ಅಹಮದಾಬಾದ್ನಲ್ಲಿ ಕದಂ ನೃತ್ಯ ಶಾಲೆಯನ್ನು 1964ರಲ್ಲಿ ಕುಮುದಿನಿ ಲಖಾಯಿ ಸ್ಥಾಪಿಸಿದ್ದಾರೆ. ಕಥಕ್ನ ಚಕ್ರವರ್ತಿ ಎಂದು ಪ್ರಸಿದ್ಧರಾದವರು ಬಿರ್ಜು ಮಹಾರಾಜ್. ಕಥಕ್ ಎಂದರೆ ಕಥೆ ಹೇಳುವವರು. ಕನರಿ ಕಲೆ. ಭಾರತದ ಪ್ರಸಿದ್ಧ ಕಥಕ್ ನೃತ್ಯಗಾರ್ತಿ ಮತ್ತು ನೃತ್ಯ ಸಂಶೋಧಕರಾಗಿದ್ದಾರೆ. ಕನರಿ ಕಲೆಯವರು ನಳಂದ ನೃತ್ಯ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಉಮಾ ಶರ್ಮರವರು ನೃತ್ಯಯಾನ ಸಂಸ್ಥೆಯ ಸ್ಥಾಪಕಿಯಾಗಿದ್ದು, ಇದು ದೆಹಲಿಯಲ್ಲಿ ಕಥಕ್ ನೃತ್ಯವನ್ನು ಬೋಧಿಸುವ ಮತ್ತು ಪ್ರಚಾರ ಮಾಡುವ ಪ್ರಮುಖ ಸಂಸ್ಥೆ. ಮಾಯಾರಾವ್. ಬೆಂಗಳೂರಿನಲ್ಲಿ ಮಾಯಾರಾವ್ ನೃತ್ಯ ನಿಕೇತನ ಸಂಸ್ಥೆಯ ಸ್ಥಾಪಕಿ. ನಹೀದ್ ಸಿದ್ದಿಕಿ ಭಾರತೀಯ ಕಥಕ್ ನೃತ್ಯಗಾರ್ತಿ ಮತ್ತು ನೃತ್ಯ ಗುರು. ನಹೀದ್ ಸಿದ್ದಿಕಿ ಅವರು ಲಕ್ನೋ ಮತ್ತು ಜೈಪುರ ಘರಾನ ಎರಡರಲ್ಲೂ ತರಬೇತಿ ಪಡೆದಿದ್ದಾರೆ. 19ನೇ ಶತಮಾನವು ವಾಜಿದ್ ಅಲಿ ಶಾ ಅವರ ಆಶ್ರಯದಲ್ಲಿ ಕಥಕ್ ನೃತ್ಯವು ಸುವರ್ಣಯುಗ ಕಂಡಿತು.